ಫ್ರೆಂಡ್ಸ್, ಈಗ ನೋಡಿ 500 ರೂಪಾಯಿ ನೋಟು 4 ನೋಟುಗಳಿದ್ದಾವೆ. 500 ರೂಪಾಯಿ ನೋಟು 4 ಇದ್ದಾವೆ. ಹಾಗೆ 200 ರೂಪಾಯಿ ನೋಟು 1 2 3 4 5. ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ನನ್ನ ತಮ್ಲೈನು ಟೈಟಲು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಈವ್ನಿಂಗ್ ಆಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪು ಪಕ್ಕದ ಮನೆ ಅಲ್ಲಿ ಒಬ್ಬರು ಆಂಟಿ ಇದ್ದಾರೆ, ಅವ್ರ ಜೊತೆ ಆಟ ಆಡ್ಕೊಂಡಿದ್ದಾಳೆ. ನಾನು ಒಂದು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡಿಕೊಂಡೆ. ಇವಾಗ ಸ್ವಲ್ಪ ಫ್ರೀ ಆಗಿತ್ತು, ಹಾಗೆ ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇನ್ನೇ ನನ್ನ ಮಗಳನ್ನ ಕರ್ಕೊಂಬರೋಕ್ಕೂ ಹೋಗಬೇಕು. ಹಾಲು ತರಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನಂದಿನಿ ಸ್ಟೋರ್ಗೆ ಹೋಗಬೇಕು. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೆಸ್ಟ್ ಇದ್ದರೆ ಮಾತ್ರನೇ ನನ್ನ ಲಾಗ್ಸ್ ಎಲ್ಲ ನೋಡಿ. ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇಡ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮ್ಗೆ ಇಷ್ಟ ಆದ್ರೇ ನೋಡಿ, ಯಾವುದೇ ಥರ ಬಲವಂತ ಇಲ್ಲ. ಆದರೆ ಆದಷ್ಟು ನಾನು ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಿನ್ನೆ ಈ ಒಂದು 4-5 ದಿನದಿಂದ ನಾನೇ ಹಾಲು ತರೋಕ್ಕೆ ನಂದಿನಿ ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಇಷ್ಟು ದಿವಸ ಹೋಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಬೈಕಲ್ಲಿ ಹೋಗಿ ತೊಗೊಂಡು ಬಂದುಬಿಡ್ತಾಯಿದ್ರು. ಇವಾಗ ಪಾಪನ ವಾಕಿಂಗ್ ಕರ್ಕೊಂಡು ದಿನ ಸಾಯಂಕಾಲ ನಾನೇ ಹೋಗ್ತಾ ಇದ್ದೀನಿ. ಸೊ ನಿನ್ನೆ ಬೇಕ್ರಿಗೆ ಕೂಡ ಹೋಗಿದ್ದೆ. ನಿಮ್ಗೊಂದು ವಿಷಯ ಶೇರ್ ಮಾಡ್ಕೊಬೇಕು. ನನ್ನ ಹಸ್ಬೆಂಡ್ ಯಾವಾಗಲೂ ಬೇಕ್ರಿಯಿಂದ ಬರಬೇಕಂತಂದರೆ ಈ ಕೇಕು, ಚಾಕ್ಲೇಟು, ಬಿಸ್ಕೆಟು, ಅದು ಇದು ಅಂತೆಲ್ಲ ತಂದುಬಿಡ್ತಾಯಿದ್ರು. ನಾನು ಮನೆಗೆ ಬಂದಮೇಲೆ ಏನು ರೀ ಬೇಕ್ರಿಯಿಂದ ಏನಾದರೂ ತೊಗೊಂಬನ್ನಿ ಅಂದರೆ ಇಡೀ ಬೇಕ್ರಿನೇ ತೊಗೊಂಬಂದ್ಬಿಟ್ಟಿದ್ದೀರಾ, ಬೇಕ್ರಿ ಎಲ್ಲ ತಂದುಬಿಟ್ಟಿದ್ದೀರಾ ಅಂತೆಲ್ಲ ತುಂಬ ನಾನು ಬೈತಾ ಇದ್ದೆ ಅವ್ರಿಗೆ. ಏನಕ್ಕೆ ಇಷ್ಟೆಲ್ಲ ತಂದಿದ್ದೀರಾ, ಯಾರು ತಿಂತಾರೆ, ಯಾರು ತಿನ್ನಲ್ಲ, ಕೊನೆಗೆ ನಾನೇ ತಿನ್ನಬೇಕು, ವೇಸ್ಟ್ ಆಗುತ್ತೆ ಅಂತ ನಾನು ತಿಂತಾಯಿದ್ದೀನಿ, ಅದು ಇದು ಅಂತೆಲ್ಲ ಹೇಳ್ತಾ ಇದ್ದೆ ನಾನು. ನಿನ್ನೆ ನಾನು ಬೇಕ್ರಿಗೆ ಹೋದ್ನಲ್ಲ, ಏನಾಯಿತು ಗೊತ್ತಾ, ಆ ಬೇಕ್ರಿಯಲ್ಲಿರೋ ಎಲ್ಲ ಐಟಮ್ ನೋಡಿ ಎಲ್ಲನೂ ತೊಗೊಬೇಕು ಅನಿಸ್ತದೆ, ಎಲ್ಲನೂ ತಿನ್ನಬೇಕು ಅನಿಸ್ತದೆ. ಆಗ್ತಾರೆ ಊಟ ಮಾಡ್ಕೊಂಡು ಹೋಗಿದ್ರು ಕೂಡ ಬೇಕ್ರಿಯಲ್ಲಿರೋ ಐಟಮ್ಗಳು, ಆ ತಿಂಡಿಗಳೆಲ್ಲ ಆ ಗ್ಲಾಸಲ್ಲಿ ನೋಡಿದ ತಕ್ಷಣ ನನಗೆ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿದಲ್ಲ, ಅಷ್ಟು ಕಲರ್ಫುಲ್ಲಾಗಿ, ಅಷ್ಟು ಇದು ಅಟ್ರ್ಯಾಕ್ಟಾಗಿರುತ್ತೆ. ಅದನ್ನೆಲ್ಲ ತೊಗೊಳ್ಬೇಕು, ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ನನಗೆ. ಇನ್ನು ನನ್ನ ಮಗಳ ಕಥೆನೇ ನೋಡಬೇಡಿ. ನನ್ನ ಮಗಳನ್ನ ಎತ್ಕೊಂಡಿದ್ನಲ್ಲ, ಅವಳು ಹಿಂಗೆ ಕಣ್ಬಿಟ್ಕೊಂಡು ನೋಡ್ತಾಯಿದ್ದು. ಅವಳಿಗೂ ಕೂಡ ಅಷ್ಟೇ ಇದು ಬೇಕು ಅಂತೆಲ್ಲ ಕೇಳ್ತಾಯಿದ್ಲು. ಅಂದರೆ ಬೇಕ್ರಿಗೆ ಹೋದರೆ ಎಲ್ಲ ತೊಗೊಬೇಕು ಅನಿಸುತ್ತೆ. ಅದಕ್ಕೆ ನನ್ನ ಹಸ್ಬೆಂಡು ನನಗೇನೇನು ಇಷ್ಟ ಅಂತನೋ ಅದೆಲ್ಲ ನೋಡಿದ ತಕ್ಷಣ ತೊಗೊಂಡು ಬಂದುಬಿಡ್ತಾಯಿದ್ರು. ಸೊ ನನಗೂ ಹೋದ್ಮೇಲೆ ಗೊತ್ತಾಯಿತು ಬೇಕ್ರಿಯಲ್ಲಿ ಹೋದರೆ ಹೀಗಿರುತ್ತೆ ಅಂತ. ಅದು ಬಿಟ್ಟು ಅಯ್ಯೋ ಪಾಪ ಅನ್ನಿಸ್ತು ನನ್ನ ಹಸ್ಬೆಂಡ್ಗೆ. ಯಾಕಂತಂದರೆ ಅವ್ರದ್ದು ಅಂದಾಗೇನೋ ಅಂತ ಇದ್ದೆ ನಾನು. ಸೊ ನಿಜಕ್ಕೂ ಬೇಕ್ರಿಯಲ್ಲಿ ತುಂಬಾ ಐಟಮ್ಸ್ ಇಟ್ಟಿರ್ತಾರೆ. ಅದು ನೋಡಿದ್ರೇ ತಿನ್ಬಿಡೋಣ ಅಂತ ಅನ್ಸ್ಬಿಡುತ್ತೆ, ತಗೊಳ್ಳೋಣ ಅಂತ ಅನ್ಸ್ಬಿಡುತ್ತೆ. ಮೇನ್ ವ್ಯಾಪಾರನೇ ಹಂಗೆ ಅಲ್ವಾ, ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇಟ್ಟರೆ ವ್ಯಾಪಾರ ಆಗೋದು. ಸೊ ಆದರೂ ಕೂಡ ನಾನು ತಗೊಂಡಿದ್ದು ಒಂದು 500 ರೂಪಾಯಿ ತೊಗೊಂಡು ಹೋಗಿದ್ದೆ. ಅದರಲ್ಲಿ ಬರೀ ಒಂದು 200 ರೂಪಾಯಿ ಮಗುಗೆ ಬ್ರೆಡ್ಡು ಮತ್ತು ಬಿಸ್ಕೆಟು. ಅವಳು ಲಾಲಿಪಾಪ್ ಬೇಕು ಅಂತ ಕೇಳಿದ್ಲು, ಅದೊಂದು ಕೊಡಿಸ್ಕೊಟ್ಟೆ. ಸೊ ನಾನು ಕೈಯಲ್ಲಿ ದುಡ್ಡಿದ್ರೆ ಇತ್ತು ಅಂದರೆ ಖರ್ಚು ಮಾಡೋದು ಎಷ್ಟಂತ ಹೇಳಿ, ನಿಮಿಷದಲ್ಲಿ ಖರ್ಚು ಮಾಡ್ಬೋದು. ಬಟ್ ಅದೇ ದುಡ್ಡು ನಮ್ಮ ಕೈಯಲ್ಲಿತ್ತು ಅಂತಂದರೆ ಮುಂದಕ್ಕೆ ಯಾವಾಗೋ ಏನೋ ಒಂದು ಒಳ್ಳೆಯದಕ್ಕೆ ಯೂಸ್ ಆಗುತ್ತೆ, ನಮ್ಮ ಕಷ್ಟಕ್ಕಾಗುತ್ತೆ. ಸೊ ನಾನು ಆದಷ್ಟು ಸೇವಿಂಗ್ಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ಬೇಕ್ರಿ ಐಟಮ್ಸ್ ಎಲ್ಲ ತಿಂದರೆ ನಿಜಕ್ಕೂ ಆರೋಗ್ಯ ಹಾಳಾಗೋಗುತ್ತೆ. ಅದ್ರ ಬದಲು ಅದೇ ಅಮೌಂಟ್ನ ನಾವು ಕ್ಲೀನಾಗಿ ಎತ್ತಿಟ್ಕೊಂಡಿದ್ರೆ, ಮಂತ್ಲಿ ಸೇವಿಂಗ್ಸ್ ಮಾಡ್ತಾಯಿದ್ರೆ ಮುಂದಕ್ಕೆ ನಮಗಾಗುತ್ತೆ. ನಮ್ಗೇನು ಬೇಕಾದರೂ ನಾವು ತೊಗೊಬೋದು, ನಮ್ಗೆ ಇಷ್ಟ ಬಂದಿದ್ದು ನಾವು ತೊಗೊಬೋದು, ಇಲ್ಲ ನಮ್ಮ ಕಷ್ಟಕ್ಕಾಗಲಿ ಅಂತ ಎತ್ತಿಟ್ಕೊಬೋದು. ಆಮೇಲೆ ಹಿಂಗೆ ತಿಂಗಳು ಮನಿ ಸೇವಿಂಗ್ಸ್ ಮಾಡ್ತಾಯಿದ್ರೆ ನಮಗೇನು ಬೇಕೋ ಅದನ್ನು ನಾವೇ ತೊಗೊಬೋದು. ಸೊ ನಮಗಾದ್ರೂ ಒಡವೆ ಆಗಲಿ, ಇಲ್ಲ ಪಾಪು ಗೋಲ್ಡ್ ಆಗಲಿ, ಏನು ಬೇಕಾದರೂ ಮಾಡಿಸ್ಬೋದು. ಇಲ್ಲ ಅಂತಂದರೆ ಹೆಲ್ತ್ಗೆ ಏನಾದರೂ ಹಾಸ್ಪಿಟ್ಲ್ ಖರ್ಚಿಗೆ ಅಂತೆಲ್ಲ ಎತ್ತಿಕ್ಕೊಬೋದು. ಆದಷ್ಟು ನಾವು ಮನಿ ಸೇವಿಂಗ್ಸ್ ಮಾಡಲೇಬೇಕು. ಮನಿ ಸೇವಿಂಗ್ಸ್ ಮಾಡಲಿಲ್ಲ ಅಂತಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಮಗೆ ತಿಂಗಳಿಗೆ ಬರೋ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗಲ್ಲ, ಅಮೌಂಟ್ ಎಷ್ಟು ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಖರ್ಚಾದಮೇಲೆ ಕೈಯಲ್ಲಿ ದುಡ್ಡಿಲ್ಲ ಅಂತಂದಾಗ ಅಯ್ಯೋ ಹೇಗೆ ಬಂದಿದ್ದು, ಹಂಗೆ ಬಂತು ಹಂಗೆ ಹೋಗ್ಬಿಡ್ತು ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ನಾವು ಆದಷ್ಟು ನಮ್ಮ ಕೈಯಲ್ಲಿ ಬರೋ ದುಡ್ಡನ್ನ ಮತ್ತೆ ವಾಪಸ್ ಹೋಗಿ ನಮ್ಮ ಕೈ ಖಾಲಿ ಆಗದಿರೋ ಥರ ನಾವು ನೋಡ್ಕೊಬೇಕು, ಏನಾದರೂ ಸೇವಿಂಗ್ಸ್ ಮಾಡಬೇಕು. ಸೊ ನಾನೇನಕ್ಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಸೇವಿಂಗ್ಸ್ ಮಾಡಿರೋ ಅಮೌಂಟು 2 ತಿಂಗಳದ್ದು ನಾನು ಸೇವಿಂಗ್ಸ್ ಮಾಡಿರೋ ಅಮೌಂಟು ಎಷ್ಟು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ. ಸೊ ಹಾಗೆ ವಿಡಿಯೋ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಓಕೆನಾ? ಸೊ ಇರಿ, ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡಿ, ನಾನು ಪರ್ಸ್ ತಂದಿದ್ದೀನಿ. ಈ ಪರ್ಸ್ ನಂಗೆ ತುಂಬ ಇಷ್ಟ. ಪರ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಈ ಪರ್ಸ್ ತೊಗೊಂಡು ನಾನು ಒಂದು 3-4 ವರ್ಷ ಮದುವೆಗಿಂತ ಮುಂಚೆ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ನನಗೆ ಇದೆಲ್ಲ ಉದುರೋಗ್ತಾ ಇದೆ, ಇದು ಸ್ಟೋನ್ ಇದೆಯಲ್ಲ, ಇದೆಲ್ಲ ಉದುರೋಗ್ತಾ ಇದೆ. ಬಟ್ ಆದರೂ ಕೂಡ ಹಂಗೆ ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆ ಇದು ಒಂಥರ ಲುಕ್ಕು. ನನಗೆ ಆ್ಯಕ್ಚುಲಿ ಕಲರ್ ಇಷ್ಟ ಆಯಿತು ಮೇಯ್ನು. ಸೊ ನಾನು ಯಾವಾಗಲೂ ಇದೇ ಪರ್ಸಲ್ಲಿ ಅಮೌಂಟ್ನ ನಾನು ಸೇವಿಂಗ್ಸ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಇದೆ. ನನಗೆ ಇಲ್ಲೊಂದು ಕನ್ನಡಿ ಇದ್ದಿದ್ದು ಚೆನ್ನಾಗಿರೋದು ಅಂತ ಅನಿಸುತ್ತೆ, ಬಟ್ ಇಲ್ಲ. ಬಟ್ ನನಗೆ ಕಲರು ಡಿಸೈನ್ ಇಷ್ಟ ಆಯಿತು ಅಂತ ತೊಗೊಂಡಿದ್ದೀನಿ. ಸೊ ಅಮೌಂಟ್ ನೋಡಿ, ಅಮೌಂಟ್ ಇದೆ.
ಸೊ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಮೋಸ್ಟ್ಲಿ 2 ತಿಂಗಳು ಇಲ್ಲ 2.5 ತಿಂಗ್ಳದ್ದು ಅನಿಸುತ್ತೆ ನಾನು ಮನಿ ಸೇವಿಂಗ್ಸ್ ಮಾಡಿರೋದು. ಗೊತ್ತಿಲ್ಲ ನನಗೆ. ಸೊ ನಾನು ಎಷ್ಟಿದೆ ಅಂತ ಗೊತ್ತಿಲ್ಲ, ನಾನು ಕೌಂಟ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಕೌಂಟ್ ಮಾಡಿ ಹೇಳ್ತೀನಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತ. ಸೊ ಫ್ರೆಂಡ್ಸ್, ನಾನು ನಿಜಕ್ಕೆ ಹೇಳಬೇಕಂದ್ರೆ ಮನಿ ಸೇವಿಂಗ್ಸ್ ಮಾಡೋದಂದರೆ ತುಂಬಾ ಇಷ್ಟ. ನಾನು ಜಾಸ್ತಿ ಎಷ್ಟೇ ಕೈಗೆ ದುಡ್ಡು ಬಂದರೂ ಕೂಡ ಅದನ್ನು ಪರ್ಸಲ್ಲಿ ಎತ್ತಿಕ್ಕೊಂಡ್ಬಿಡ್ತೀನಿ. ನಾನು ಅಷ್ಟೊಂದು ಖರ್ಚು ಮಾಡೋಕ್ಕೆ ಹೋಗಲ್ಲ. ಬಟ್ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಿರ್ತೀನಿ, ಆಫರ್ ನೋಡಿ ಕಡಿಮೆ ರೇಟಲ್ಲಿ ಏನಾದರೂ ಸಿಕ್ತು ಅಂತಂದರೆ ವರ್ತ್ ಅನಿಸ್ತಂದ್ರೆ ಮಾತ್ರ ನಾನು ತೊಗೊತೀನಿ. ಸೊ ಇವಾಗ ಆನ್ಲೈನಲ್ಲೂ ಅಷ್ಟೊಂದೇನು ಶಾಪಿಂಗ್ ಮಾಡ್ತಾಯಿಲ್ಲ, ಪಾಪಗೆ ಮಾತ್ರ ಏನಾದರೂ ತೊಗೊತೀವಿ ಅಷ್ಟೇ. ಸೊ ಕಾಯಿನ್ಸು ಕೂಡ ನಾನು ಸೇವಿಂಗ್ಸ್ ಮಾಡಿದ್ದೀನಿ ನೋಡಿ. ಕಾಯಿನ್ಸು ಎಷ್ಟಿದೆ ಅಂತ ನಾನು ನಿಮಗೆ ಕೌಂಟ್ ಮಾಡಿ ಹೇಳಿ ತಿಳಿಸ್ತೀನಿ. ಮನಿ ಸೇವಿಂಗ್ಸು ನಾನು ಪ್ರತಿ ತಿಂಗಳು ಮಾಡಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತೀನಿ ನಾನು ಆದಷ್ಟು. ಬಟ್ ಆದರೂ ಕೂಡ ಅಷ್ಟೊಂದು ಒದಗಿಸೋಕ್ಕಾಗಲ್ಲ ನಿಜವಾಗ್ಲೂ. ಮನೆಗೆ ತೂಗಿಸ್ಕೊಂಡು ಅದರಲ್ಲೂ ಮನಿ ಸೇವಿಂಗ್ಸ್ ಮಾಡಬೇಕಂದ್ರೆ ತುಂಬ ಕಷ್ಟ. ನಾವು ಅಂದ್ಕೊಂಡ್ರೆ ಯಾವ ಕೆಲಸ ಆದರೂ ಹಾಗೆ ಆಗುತ್ತೆ. ಹೌದು, ನಾನು ಮನಿ ಸೇವಿಂಗ್ಸ್ ಮಾಡಬೇಕು, ನನ್ನ ಕಷ್ಟಕ್ಕಾಗುತ್ತೆ, ನಾಳೆ ದಿವಸ ಮಗುಗೆ ಏನಾದರೂ ಕೊಡಿಸ್ಕೊಡ್ಬೋದು, ನಾನು ಸೇವಿಂಗ್ಸ್ ಮಾಡಿರೋ ನನ್ನ ದುಡ್ಡಲ್ಲಿ ಏನಾದರೂ ಕೊಡಿಸ್ಬೋದು, ತಾಯಿಯಾಗಿ ನಾನು ಮಗುಗೆ ಏನಾದರೂ ಮಾಡಬೇಕು ಅನ್ನೋದೆಲ್ಲ ಇತ್ತು ಅಂತಂದರೆ ಖಂಡಿತ ನಾವು ಸೇವಿಂಗ್ಸ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ನಾವು ದುಡ್ಡು ಹಂಗೆ ಇತ್ತು ಅಂದರೆ ಏನಕ್ಕೋ ಒಂದು ಖರ್ಚಾಗ್ಬಿಡುತ್ತೆ. ಅದೇ ನಾವು ಸೇವಿಂಗ್ಸ್ ಮಾಡಿಬಿಟ್ಟು ಗೋಲ್ಡು ಆ ಥರದಕ್ಕೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂದು ಗೋಲ್ಡ್ ಅನ್ನೋದು ಇರುತ್ತೆ. ಆಮೇಲೆ ಅದು ಯಾವತ್ತಿದ್ರೂ ಗೋಲ್ಡ್ ವೇಸ್ಟ್ ಆಗಲ್ಲ. ಒಂದು ಒಳ್ಳೆ ರೇಟ್ಗೆ ಏನಾದರೂ ಬಂದೇ ಬರುತ್ತೆ. ಅದಕ್ಕೆ ಗೋಲ್ಡ್ಗೆ ಯಾವತ್ತಿದ್ರೂ ಬೆಲೆ ಜಾಸ್ತಿನೇ. ಸೊ ನಾವು ಇವತ್ತು ಒಂದು 20,000ಕ್ಕೆ ಏನಾದರೂ ಚಿಕ್ಕದಾಗಿ ಗೋಲ್ಡ್ ತೊಗೊಂಡ್ವಿ ಅಂದ್ಕೊಳ್ಳಿ, ನಾಳೆ ದಿವಸ ಅದೇ ಒಂದು 25,000 ಗ್ರಾಮ್ ಜಾಸ್ತಿ ಆದರೆ ನಮಗೆ ಲಾಭ ಆಗುತ್ತೆ. ಸೊ ಆದಷ್ಟು ಗೋಲ್ಡ್ ಏನಾದರೂ ಮಾಡ್ಕೊಳ್ಳೋಕ್ಕೆ ನಾನು ಸೇವಿಂಗ್ಸ್ ಮಾಡ್ಕೊತೀನಿ. ಆದರೂ ಕೂಡ ಹಾಸ್ಪಿಟ್ಲ್ ಖರ್ಚು ಅದು ಇದು ಅಂತ ಬಂದುಬಿಡುತ್ತೆ ಅಲ್ವಾ ಫ್ರೆಂಡ್ಸ್. ಯಾವುದೂ ಅಷ್ಟು ಸುಲಭ ಅಲ್ಲ ಮನಿ ಸೇವಿಂಗ್ಸ್ ಮಾಡಿ ಅದನ್ನು ಏನಕ್ಕೂ ಖರ್ಚು ಮಾಡ್ದಿರ ಎತ್ತಿಟ್ಕೊಳ್ಳೋದೇ ತುಂಬ ಕಷ್ಟ. ತಿಂಗಳಿಗೇನೋ ಒಂದಿಷ್ಟು ಅಷ್ಟು ಅಂತ ಅಂದ್ಬಿಟ್ಟು ಹೆಂಗೆಂಗೋ ಚಿಕ್ಕ ಪುಟ್ಟದಲ್ಲಿ ಹುಡುಕಿ ಸೇವಿಂಗ್ಸ್ ಮಾಡಿಬಿಡ್ಬೋದು. ಆದರೆ ಅದನ್ನು ಮತ್ತೆ ಅದರಲ್ಲಿ ₹1 ತೆಗಿತೀರಾ, ಆ ಸೇವಿಂಗ್ಸ್ನೇ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ. ಎಲ್ಲ ಮರ್ಚಿ ಈ ಥರ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ಇವಾಗೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಈ ₹50 ನೋಟ್ ಹೆಂಗಿದೆ ಗೊತ್ತಾ, ಈಗಲೂ ಆಗಲೋ ಅನ್ನೋ ಥರ ಇದೆ. ಇದು ಮುಟ್ಟಕ್ಕೆ ಭಯ ಆಗ್ತಾಯಿದೆ, ಯಾಕಂದರೆ ಅಷ್ಟು ಮೆತ್ತಗೆ ಹೋಗ್ಬಿಟ್ಟಿದೆ, ಅರ್ಧೋಗುತ್ತೇನೋ ಅಂತ ಭಯ ಆಗ್ತಾಯಿದೆ. ಇದು ಮೋಸ್ಟ್ಲಿ ನಾನು ಫಸ್ಟು ಈ ಅಮೌಂಟ್ನೇ ಸೇವಿಂಗ್ಸ್ ಮಾಡಿರ್ತೀನಿ, ಅದಕ್ಕೆ ಹಿಂಗಾಗಿರುತ್ತೆ. ಇದು ನೋಡಿ, ಈ ₹10 ನೆನ್ನೆ ಹಾಲು ತರಕ್ಕೆ ಹೋದ್ನಲ್ಲ, ಆವಾಗ ಅದರಲ್ಲಿ ಬಂದಿರೋ ಅಮೌಂಟ್ನ ನಾನು ಸೇವಿಂಗ್ಸ್ ಮಾಡಿರೋದು. ಸೊ ಕೇಳಿ ನಾನು ಹೇಗೆ ಸೇವಿಂಗ್ಸ್ ಮಾಡಬೇಕು ಅಂತ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನೇ ಬೇಕಾದರೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಎಷ್ಟಿದೆ ಅಂತ ನಾನು ಕೌಂಟ್ ಮಾಡಿ ಹೇಳ್ತೀನಿ, ನಮಗೆ ಸ್ವಲ್ಪ ಟೈಮ್ ಕೊಟ್ಬಿಡಿ. ಸೊ ಇಷ್ಟು ಅಮೌಂಟ್ ಇದೆ. ಓಕೆ, ಲೆಕ್ಕ ಹಾಕ್ತೀನಿ. ₹500 ನೋಟು, ಸೊ ₹500 ನೋಟು 4 ಇದೆ. ಸೊ 4 ₹500 ನೋಟುಗಳಿದ್ದಾವೆ. ಇರಿ ನಿಮಗೆ ಬ್ಯಾಕ್ ಅಂತ ತೋರಿಸ್ತೇನೆ ಫ್ರೆಂಡ್ಸ್. ಈಗ ನೋಡಿ, ₹500 ನೋಟು 4 ನೋಟುಗಳಿದ್ದಾವೆ. ₹500 ನೋಟು 4 ಇದ್ದಾವೆ. ಹಾಗೆ ₹200 ನೋಟು 1 2 3 4 5 6 7 8 9 ನೋಟುಗಳು ₹200 ಮತ್ತು ₹50 ನೋಟ್ ಒಂದಿದೆ, ₹50 ಒಂದು ನೋಟಿದೆ, ಮತ್ತು ₹10 ಒಂದು ನೋಟಿದೆ. ಹಾಗೆ ಚಿಲ್ಲರೆಗಳು ತೋರಿಸ್ತೀನಿ. ₹5 ಒಂದು ಕಾಯಿನ್ ಇದೆ, ಮತ್ತು ₹5 ಒಂದು ₹10 ಆಯಿತು. ಸೊ ₹10 ಪ್ಲಸ್ ಈ ₹10 ನೋಟು ₹20 ಪ್ಲಸ್ 50 ₹70 ಆಗಿದೆ. ₹500 ನೋಟು 4 ಇದೆ. ಸೊ 2,000 ಇದಿದೆ. ಮತ್ತು ಇದು 9 ನೋಟಿದೆ, ₹200. ಸೊ ಫ್ರೆಂಡ್ಸ್, 2 ತಿಂಗಳಿಂದ ನಾನು ಟೋಟಲ್ ಆಗಿ ಸೇವಿಂಗ್ಸ್ ಮಾಡ್ಕೊಂಡು ಬಂದಿರೋಂಥ ಅಮೌಂಟ್ ಎಷ್ಟು ಅಂತಂದರೆ ₹3,870. ₹70. ₹70 ಇಷ್ಟು ನಾನು ಸೇವಿಂಗ್ಸ್ ಮಾಡ್ಕೊಂಬಂದಿರೋಂಥ ಅಮೌಂಟು. ಕಡಿಮೆ ಅಂತಲೇ ಅನಿಸ್ಬೋದು, ಬಟ್ ಇದು ನನಗೆ ಜಾಸ್ತಿನೇ. ಹನಿ ಕುಡಿದ್ರೆ ಅಲ್ಲ ಅಂತಾರಲ್ಲ, ಹಾಗೆ ನಾವು ಸಣ್ಣ ಪುಟ್ಟ ಅಮೌಂಟ್ ಸೇವಿಂಗ್ಸ್ ಮಾಡಿಕೊಂಡ್ರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಹೇಳಿ, ಇದಕ್ಕಿಂತ ಡಬಲ್ ಆಗುತ್ತೆ. ಹಿಂಗೆ ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ತಿದ್ರೆ ನಾವು ವರ್ಷಕ್ಕೆ ಲಕ್ಷ ಕೂಡ ಸೇವಿಂಗ್ಸ್ ಮಾಡ್ಬೋದು. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಈ ಅಮೌಂಟ್ನೆಲ್ಲ ನಾನು ನನ್ನ ಪರ್ಸಲ್ಲಿ ಹಾಗೆ ಎತ್ತಿರ್ತೀನಿ. ಸೊ ನಾನು ಕೂಡ ಎಣಿಸಿರಲಿಲ್ಲ ಇಷ್ಟು ಅಮೌಂಟ್ ಆಗಿದೆ ಅಂತ.
ಸೊ ಇಷ್ಟು ನಾನು ಸೇವಿಂಗ್ಸ್ ಮಾಡಿರೋಂಥ ಅಮೌಂಟು 2 ತಿಂಗಳಿಂದ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಗೆ ಅಟ್ಲೀಸ್ಟ್ ನನ್ನ ವೀಡಿಯೋ ಫುಲ್ಲು ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅಟ್ಲೀಸ್ಟ್ ಆದರೆ 2 ನಿಮಿಷ 3 ನಿಮಿಷ ಆದರೂ ನೋಡಿ. ನಿಮ್ಮ ಸಪೋರ್ಟ್ ಮಾತ್ರ ಇರಲೇಬೇಕು ನನಗೆ. ಸೊ ಪ್ಲೀಸ್, ಹೊಸ ಚಾನಲ್ ಇಟ್ಟಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ನಿಮ್ಗೆ ಇಷ್ಟ ಆದ್ರೇ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ನಾನು ಅಂದ್ಕೊತೀನಿ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.